ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್. ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ಮುಹೂರ್ತ ಇದೆ. ಸೊ ನಾನಿವಾಗ ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಮುಹೂರ್ತಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕ್ಯಾಬ್ ಬಂದಿದೆ ನೋಡಿ, ಕ್ಯಾಬ್ ಕಾಣಿಸ್ತಿದೆ ಅಲ್ಲ, ಕ್ಯಾಬ್ ಬಂದಿದೆ, ಹೋಗೋಣ ಬನ್ನಿ. ನಾನು ನಮ್ಮ ಹಸ್ಬೆಂಡ್ ಸೇಮ್ ಗಾಯ್ಸ್ ನೋಡಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀವಲ್ಲ. ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಚೌಟ್ರಿ ಹತ್ರ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ತೋರಿಸ್ತೀನಿ ಬನ್ನಿ ಚೌಟ್ರಿ ನಿಮಗೆ. ದಿಸ್ ಈಸ್ ದ ಚೌಟ್ರಿ. ಬನ್ನಿ ಹೋಗೋಣ ಒಳಗಡೆಗೆ. ಆ್ಯಕ್ಚುಲಿ ನಾನು ನೈಟ್ ಮಾಡೋಕ್ಕಾಗಿಲ್ಲ, ಜನ ಜಾಸ್ತಿ ಇದ್ದರು. ದಿಸ್ ಈಸ್ ದ ಚೌಟ್ರಿ ನೋಡಿ. ಹಾಯ್ ಮಾಡು, ಸೂಪರ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬಾ ನೋಡಿ ನೋಡಿ. అది ఆశ్చర్యం. మీకు ఎవరు వేరే వాళ్ళు ఎవరు వస్తే ఈ వీడియోనే తినంటారు. ಕೊಡೋಂಗಿಲ್ಲ ಕೊಟ್ಬಿಡೋಗಿ ಕೊಡ್ಬೇಕಾ? ಅದೇನೋ ತಾಳಿ ಕೊಡಲ್ವಾ? ತಾಳಿ ಕೊಡ್ಬೋದು. ತಾಳಿ ಜೊತೆ ತಾನೆ ಬರ್ನಿ ಅಪ್ಪ ಮೇಲೆ ಹನಿನೇ ಅವ್ರು ನಾನು ಹನಿ ಆ ಹುಡುಗಿ ಕೇಳ್ಕೊಡಿ.
ಸೈಡ್ ಸೈಡ್. కొంచెం తీసుకో. ಆಗ್ಬೋದು. ಗಾಯ್ಸ್ ತಾಳಿ ಎಲ್ಲ ಆಯಿತು. ಬನ್ನಿ ಇವಾಗ ನಾವು ನಾಷ್ಟ ಮಾಡಕ್ಕೆ ಹೋಗೋಣ. ತುಂಬ ಬೇರೆ ಹೊಟ್ಟೆ ಹಸಿತೈತೆ, ಬೆಳಿಗ್ಗೆ ಬೇಗ ಎದ್ದಿದ್ನಲ್ಲ, ಸೊ ಏನೂ ತಿಂದಿಲ್ಲ. ಬನ್ನಿ ನಾಷ್ಟ ಮಾಡಕ್ಕೆ ಹೋಗೋಣ. ಆ್ಯಕ್ಚುಲಿ ನಾಷ್ಟ ಬಂದು ಇಡ್ಲಿ ಇದೆಯಂತೆ, ತಿನ್ಕೊಂಡು ಬರೋಣ. ಇನ್ನೊಂದು ಮಧ್ಯಾಹ್ನಕ್ಕೆ ಚೆನ್ನಾಗಿದೆ ಊಟ, ಓಕೆನಾ? ತಿನ್ನೋಣ ಬನ್ನಿ. ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ವ್ಲಾಗ್ಗೆ ಎಲ್ಲ ತೋರಿಸ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ತೋರಿಸ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ಹಾಯ್, ನಿಮ್ಮನ್ನೆಲ್ಲ. ಭೋಜನ ಹೆಂಗಿದೆ? ನೈಟ್ ಹೆಂಗಿದೆ ಅತ್ತೆ? ಇಡ್ಲಿ ಏನು ಹೇಳಿ ನಾನು ಅಂತ ಇದ್ದೀರಾ? ಹೆಂಗಿದೆ ಇಡ್ಲಿ? ಬಂದಿಲ್ಲ. ಥ್ಯಾಂಕ್ ಯು ಬಾಬಾ. ಆ್ಯಕ್ಚುಲಿ ಇವ್ರು ಬಂದು ನಮ್ಮ ಚಿಕ್ಕಮ್ಮ. ಆಂಟಿ ಆಯ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವ್ರು ನಮ್ಮ ಚಿಕ್ಕಮ್ಮ, ಇವರು ನಂಗೆ ಚಿಕ್ಕಮ್ಮನೆ, ಇವರು ನಂಗೆ ಚಿಕ್ಕಮ್ಮನೆ, ಅವರು ಚಿಕ್ಕಮ್ಮನೆ, ಇವರೆಲ್ಲ ಚಿಕ್ಕಮ್ಮ. ಅತ್ತೆಂದ್ರು ಎಲ್ಲ. ನಿಮ್ದು ತಿಂದಾಗೋಯ್ತಾ? ಹಾ, ತೊಳ್ಕೊಳ್ಳಿ. ಸೂಪರ್ ಹೀರೋ. ಇಲ್ಲಿ ಹಾಯ್ ಏ ಹಾಯ್ ಮಾಡಿ. ನಮ್ಮ ಹೀರೋ ನೋಡಿ, ನಮ್ಮ ಹೀರೋ. ಹೇಳಿ. ನಾನು ಇದೆಲ್ಲ ಕಟ್ ಮಾಡ್ತೀನಿ. ಹೋಗ್ಬೇಕಾದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಪ್ಲೀಸ್. ಎಂತ ಬುದ್ಧಿ. ಲೈಕ್ ಮಾಡಿ, ಶೇರ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಮಾಡೋದು? ಕಮೆಂಟ್ ಮಾಡಿ ಸದ್ಯಕ್ಕೆ. ಏನ್ ಹಾಕ್ಸ್ಕೊಂಡಿದ್ದೀರಾ ಊಟ? ಅನ್ನ ಸಾಂಬಾರು ಮಿಕ್ಸ್ ಮಾಡ್ಕೊಂಡಿದ್ದ ಇದ್ದೀನಿ, ಅದನ್ನ ಬಿಸಿಬೇಳೆ ಬಾತ್ ಅಂತವ್ರೆ. ಅನ್ನ ಸಾಂಬಾರು ಫ್ರಿಜ್ಜು ಹತ್ತಿ ಕಣ್ಣೆಲ್ಲ ರೆಡ್ಗಾಗೋಗೈತೆ ಗಾಯ್ಸ್. ಅಳ್ತಾ ಇದ್ದೀರಾ? ನಾನು ಪ್ರಾಮಿಸ್ ಹಿಂಗೆ ಆಗ್ತೀನಿ. ನಿಮ್ ನೀಟಾಗಿ ಮಗ ತೋರಿಸಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ. ಇವರು ಅವ್ರಿಗತ್ತೆ ಅಳಿಯ, ಅವ್ರ ಅತ್ತೆ ಅಳಿಯ. ಕಪ್ಪೆ ಕಾವ್ಯ ವ್ಲಾಗ್ಸ್ ಅವಲ್ಲ ವಿಡಿಯೋ ಸಿ ಗಾಯ್ಸ್, ನಾನು ಕಪ್ಪೆ ಕಾವ್ಯ ವ್ಲಾಗ್ ಅನ್ಸಿ ಎಷ್ಟು ಚೆನ್ನಾಗಿ ಪ್ರಿನ್ಸೆಸ್ ಅಂತ ಇಟ್ಕೊಂಡಿದ್ದೀನಿ, ಡಯಾನಾ ಅಂತ. ನೀವೇನು ಹೇಳ್ತಿದ್ದೀನಿ? ನಾನೇ ನನ್ನ ರಿಯಲ್ ನೇಮ್ ಡಯಾನಾನೇನೆ. ಯಸ್. ಇಲ್ಲ ಕನ್ನಡ. ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ, ಯಾರು ನಾಚ್ಕೋಬೇಡಿ. ನಮ್ಮನೆ ಮದ್ವೆ,
ಆಯ್ತಾ? ಓಕೆ. ಹಂಗೆ ಮನಿಕಾ ತಿನ್ನಿ. ಗೈಸ್ ಇವರೆಲ್ಲ ನಮ್ಮ ಅತ್ತೆದಿರು. ಎಲ್ಲರನ್ನು ಲೈನಾಗಿ ತರ್ಸ್ಕೊಂಡೋಗಿ. ಇವರು ನಮ್ಮ ಅತ್ತೆ ಮಾವ. ಗೈಸ್ ನೀವು ನೋಡಿರ್ತೀರಾ ನಮ್ಮ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ನ್ಯೂ ಕಪಲ್. ಓಲ್ಡ್ ಕಪಲ್ ಆದ್ರೆ ಇವಾಗ ನ್ಯೂ ಕಪಲ್ ಅವರು. ಆ ಜಮಾನಕ್ಕೆ ಇವಾಗ ನ್ಯೂ ಕಪಲ್. ಹಾ 7 ಜನ್ಮ ಜೋಡಿ ಅಂದ್ರೆ ಇವ್ರದೇ. ಇವರು ನಮ್ಮ ಗುರುಗಳು. ನಾನ್ ಮಾಡ್ತಾ ಇದ್ದೀನಿ ಗುರುಗಳೇ. ಮಾಡಿ ಇನ್ನೂ ಮಾಡಿಲ್ಲ, ಮಾಡ್ಬೇಕು. ಕೇಸರಿ ಬಾತು, ಇಡ್ಲಿ, ಚಟ್ನಿ ಹಾಕಿದ್ದಾರೆ ನಾಷ್ಟಕ್ಕೆ. ಕೇಸರಿ ಬಾತು ಸೂಪರ್ ಆಗೈತೆ. ಬರೋಣ, ಹಾಯ್ ಮಾಡಿ. ಶಿರೀಷಕ್ಕ ಹಾಯ್. ಬರ್ನಾಟ್ ಹಾಯ್. ನಕ್ಷತ್ರ ತೋರಿಸ್ಬಿಟ್ಟು ಕರ್ಕೊಂಡು ಬರ್ತಿದ್ದಾರೆ ಗಾಯ್ಸ್. ಮದ್ವೆ ಹುಡುಗಿ ಮದ್ವೆ ಹುಡುಗನ್ನ ನೋಡಿ. ಗಾಯ್ಸ್ ಏನ್ ಪೋಸು ಯಪ್ಪ, ಇಂಟರ್ನ್ಯಾಷನಲ್ ಲೆವೆಲ್ ಪೋಸ್ ಇದು. ಇದು ಇಲ್ಲಪ್ಪ. ಸೂಪರ್ ಸೂಪರ್. ಚೆನ್ನಾಗೋಗ್ಬಿಟ್ಟು ಬನ್ನಿ. ಏನು ಕೂಡ ಗೈಸ್ ಏನಪ್ಪಾ ಅಂದ್ರೆ ಇವಾಗ ಹಣ್ಣು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲ ಮುಗೀತು, ಮುಗಿತಾ ಇಲ್ಲ. ಸೊ ಎಲ್ಲ ಹೋಗ್ತಾ ಇದೀವಿ. ಪ್ಯಾಕಪ್ ಎಲ್ಲ ಆಗಿದೆ. ಅವರು ಹೋಗ್ತಾರೆ. ನಾವು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಶಾಂತಿನಗರ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಫಸ್ಟು ಇದೆಲ್ಲ ರಿಮೂವ್ ಮಾಡಬೇಕು. ಬನ್ನಿ ರಿಮೂವ್ ಮಾಡ್ಬಿಟ್ಟು ಹೋಗೋಣ. ಯಾ ಡೋಂಟ್ ಕ್ರೈ. ಜಾಸ್ತಿ ಮಾಡ್ತೀವಿ. ಅವರು ಅಲ್ಲಿ ಓಡಾಡಕ್ಕೆ ಸರಿ ಅಷ್ಟು. ಯಾರು ಅಳ್ಬೇಡಿ, ನಾನೆಲ್ಲ ವ್ಲಾಗ್ ತೆಗಿತಾ ಇದ್ದೀನಿ. ಬಾಯ್ 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 ಬಾಯ್. ಆ ಕಾರಲ್ಲಿ ಬರ್ಬೇಕಾ? ಆ ಕಡೆನಾ? ಮಮ್ಮಿ ಒತ್ತೊಂದು ಉಂಡು ಆಟಲ್ ಪದಂ ನೇಮು ನಾನಾ ಕಾರ್ಲ ಪದಂ ಉಂಡು ಏಡ್ಸ್ಕೊಡ್ದು ಒತ್ತೊಂದುಂಟು ಏಡ್ಸ್ಕೊಡ್ದು ಕಳ್ಸ್ಕ. ಅನು ಮಮ್ಮಿ ಹೋಯ್ತಾಯ್ತಂತ ಅಳು ಅಂದ್ರೆ ದೀಪು ಮಮ್ಮಿ ಹೋಯ್ತಾಯ್ತಂತ ಅಳ್ತಿದ್ಯಲ್ಲೋ. ದೀಪ ಬಾಯ್ ಮಾಡು. ಬ್ರೈಡ್ ಬಾಯ್ ಮಾಡು. ಖುಷಿಯಾಗಿ ಹೋಗ್ಬಿಟ್ ಬಾ ಆಯ್ತಾ? ಮನೆ ತುಂಬಿಸ್ಕೊತಾರೆ. ಓಕೆ ಬಾಯ್ ಬಾಯ್.
ಗಾಯ್ಸ್ ಅಂತೂ ಇಂತೂ ನಮ್ಮ ಅನುನ ಕಳಿಸ್ಕೊಟ್ಟು ಎಲ್ಲ ಖುಷಿಯಿಂದನೇ ಪಾಪ ಎಲ್ಲ ಹತ್ರು. ನಮಗೂ ಸ್ವಲ್ಪ ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಮ್ಮನೆ ಹೆಣ್ಮಗು ಅಲ್ಲ, ಅವ್ರ ಮನೆ ಹೆಣ್ಮಗು ಆಗ್ತಾರೆ. ಸರಿ, ಓಕೆ, ಇವಾಗ ನಾವು ಅವ್ರನ್ನ ಕಳ್ಸಾಯ್ತು. ನಾವು ಇವಾಗ ಹೋಗೋಣ ಬನ್ನಿ ಮನೆಗೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಎಸ್ಟರ್ಡೇ ಅನುನ ಮೀನ್ಸ್ ಅವ್ರ ಮನೆಯವ್ರನ್ನೆಲ್ಲ ಮನೆಗೆ ಕಳಿಸ್ಕೊಟ್ಟು ಎಲ್ಲರೂ ಅಳ್ತಿದ್ರು. ನಮಗೂ ಬೇಜಾರಾಯ್ತಿತ್ತು, ಆದರೂ ಇವಾಗ ಅವ್ರಿಗೆ ಕಳಿಸ್ಕೊಡ್ಬೇಕಲ್ವ, ಸೊ ಕಳಿಸ್ಕೊಟ್ಟು ಮೀನ್ಸ್ ಅಲ್ಲಿ ಅವ್ರ ಮನೆ ತುಂಬಿಸ್ಕೊಂಡ್ರು. ಆವಾಗ ನಾನು ಹೋಗಿಲ್ಲ. ಸೊ ಮಾಮೂಲಿ ಒಂದು 5-6 ಜನ ಹೋಗಬೇಕು ಅಂತ ಇತ್ತು. ಸೊ ಅವರೆಲ್ಲ ಹೋಗಿ ಬಂದರು. ಅದಾದಮೇಲೆ ನೈಟು ನಮ್ಮ ಮನೆಗೆ ಕರ್ಕೊಬಂದರು. ಮನೆಗೆ ಕರ್ಕೊಬಂದಮೇಲೆ ಲೈಕ್ ಶಾಸ್ತ್ರ ಇತ್ತು. ಸೊ ಅವ್ರದ್ದು ಏನಿದೆ ಅಂತ ನೋಡಿಕೊಂಡ್ರು. ಹೇಳ್ಬೇಕಂದ್ರೆ ಇದಾಗಿತ್ತು. ಮೀನ್ಸ್ ರಿಸೆಪ್ಷನ್ದು ಹಳದಿದೇ ಆಗಲಿ, ರಿಸೆಪ್ಷನ್ದೇ ಆಗಲಿ, ಮೆಹಂದಿದೇ ಆಗಲಿ, ಲೈಕ್ ಮುಹೂರ್ತದೇ ಆಗಲಿ, ಎಲ್ಲ ನಾನು ಫುಲ್ಲು ಒಂದು ಶಾರ್ಟಾಗಿ ತೆಗ್ದು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿರಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಇನ್ಸ್ಟಾ, ಎಲ್ಲರಿಗೂ ಶೇರ್ ಮಾಡಿ. ಲೈಕ್ ಏನಪ್ಪ ಅಂದರೆ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಾಯಿತು ಅನು ಮದುವೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ. ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಮೀನ್ಸ್ ಇಷ್ಟು ಚೆನ್ನಾಗಿ ಮದುವೆನ ನಾವು ನಡೆಸ್ಕೊಡ್ತೀವಿ ಅಂತ. ಇವನ್ ಅವರು ಹುಡುಗ ಕಡೆಯವರೇ ಹೇಳಿದ್ರು, ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ ಮದುವೆನ ಅಂತ. ತುಂಬ ಚೆನ್ನಾಗಾಯಿತು. ನೀವೇ ನೋಡಿರ್ತೀರ ಈ ವ್ಲಾಗಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅನು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಇದರಲ್ಲಿ. ಸೊ ಏನಪ್ಪ ಅಂದರೆ ನಾನು ಈ ವ್ಲಾಗ್ನ ಎಸ್ಟರ್ಡೇನೇ ಹೆಂಡ್ ಮಾಡಬೇಕಾಗಿತ್ತು. ಬಿಕಾಸ್ ಫುಲ್ಲು ಎಲ್ಲ ಟಯರ್ಡ್ ಆಗಿತ್ತು, ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಹೆಂಡ್ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ನಾನು ಇವತ್ತು ಎಂಡ್ ಮಾಡಿ ಇದು ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಲವ್ ಯು.